ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೃಷ್ಟಿ ದೋಷ ಅಂದರೆ ಏನು, ದೃಷ್ಟಿ ದೋಷ ಅನ್ನುವಂಥದ್ದು ಯಾವ ಕಾರಣದಿಂದ ಬರುತ್ತೆ, ಹಾಗೆ ಇದಕ್ಕೆ ಪರಿಣಾಮಗಳೇನು ಮತ್ತು ಪರಿಹಾರ ಕ್ರಮಗಳೇನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕ ಸನ್ಮಿತ್ರರಿಗೂ, ನಮ್ಮೆಲ್ಲರ ವ್ಯಾವಹಾರಿಕವಾಗಿರ್ತಕ್ಕಂಥ ಬದುಕಿಗೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕರಿಗೂ ಎಲ್ಲರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಭಿಲಾಷೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ಒಂದಿಸಿ ಇವತ್ತಿನ ದಿವಸ ನೋಡಿದಾಗ ಚಂದ್ರನು ಧನಿಷ್ಠಾ ನಕ್ಷತ್ರದಲ್ಲಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರ ಮತ್ತು ಕುಜನ ಸಂಯೋಗ ಬಂದಾಗ ಶಶಿಮಂಗಳ ಯೋಗ ಅಂತ ಕರಿತೀವಿ. ಇವತ್ತಿನ ದಿವಸ ವಿಶೇಷವಾಗಿ ಅದರಲ್ಲೂ ಕೂಡ ಇವತ್ತಿನ ಸೋಮವಾರ, ಇನ್ನು ವಿಶೇಷವಾಗಿ ದ್ವಾದಶಿ ಇರ್ತಕ್ಕಂಥದ್ದು. ಈ ದ್ವಾದಶಿ ಸೋಮವಾರ ಬಂದಾಗ ಸೋಮಪ್ರದೋಷ ಅಂತ ಕರಿತೀವಿ. ಈ ಸೋಮಪ್ರದೋಷದ ವಿಶೇಷತೆ ಏನಪ್ಪ ಅಂದರೆ, ಸಾಂಬಶಿವನು ಅವನೇನೆಂದರೆ ವಿಶೇಷವಾಗಿ ನಮ್ಮ ಎಲ್ಲ ಸಂಚಿತ ಜನ್ಮಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಒಂದು ಎಲ್ಲ ಅನುಗ್ರಹ ಇರತಕ್ಕಂಥದ್ದು ಸಾಂಬಶಿವನಿಗೆ ಮಾತ್ರ. ಹಾಗಾಗಿ ಶಿವನನ್ನು ಋಣವಿಮೋಚಕ ಅಂತ ಕೂಡ ಕರಿತೀವಿ ನಾವು. ಯಾಕೆಂದರೆ ಎಲ್ಲವೂ ತಾನೇ ಆಗಿ ತನ್ನಲ್ಲಿರ್ತಕ್ಕಂಥ ಅಖಿಲಾಂಡವನ್ನು ಕೂಡ ತನ್ನಲ್ಲೇ ಒದಗಿಸಿಟ್ಟುಕೊಂಡು ತಾನೇ ಎಲ್ಲವನ್ನು ಕೂಡ ಇದ್ದರೂ ಕೂಡ ತನಗೇನೂ ತಿಳಿಯದ ಹಾಗಿರ್ತಕ್ಕಂಥವನೇ ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಪರಮೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ಮಾಸದಲ್ಲಿ ದ್ವಾದಶಿ, ಕೃಷ್ಣ ದ್ವಾದಶಿ, ಅದರಲ್ಲೂ ಕೂಡ ವಿಶೇಷವಾಗಿ ನಕಾರಾತ್ಮಕ ದೋಷಾದಿಗಳಿಂದ ದೂರ ಮಾಡುವಂತಹ ಒಂದು ಸುಯೋಗ. ಆರೋಗ್ಯದ ಸಮಸ್ಯೆ ಇದೆ, ಅದರಲ್ಲೂ ಕೂಡ ಎಷ್ಟೋ ದಿನಗಳಿಂದ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಹೀಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಒಟ್ಟಾರೆಯಾಗಿ ಏನಾದರೂ ಆರೋಗ್ಯ ಪೀಡಿತರಾಗಿರ್ತಕ್ಕಂಥವರು 11 ದ್ವಾದಶಿಗಳ ಕಾಲ ಈ ಒಂದು ಸಾಂಬಶಿವನ ಸನ್ನಿಧಾನದ ವಿಶೇಷವಾಗಿ ಪಂಚಾಮೃತ ಪುರಸ್ಸರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಕನಿಷ್ಠ ಅಷ್ಟೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಆಗಿದ್ದವರು ಒಂದು ಸ್ವಲ್ಪ ಏನಂದರೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೋಗಿ ಶಿವನಿಗೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡೋದನ್ನದಲ್ಲೂ ಕೂಡ ಖಂಡಿತ ಶುಭವಾಗುತ್ತೆ. ಆದರೆ ದ್ವಾದಶಿ ಅದರಲ್ಲೂ ಕೂಡ ಏನಂದರೆ ಈ ಒಂದು ಸೋಮಪ್ರದೋಷ ಅಂತಕ್ಕಂಥದ್ದು, ಈ ಪ್ರದೋಷ ದಿವಸ ಮಾತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಶೇಷವಾಗಿ ಶಿವನಾಮ ಜಪ ಮಾಡಿ, ವಿಶೇಷವಾಗಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಮಾಮೃತಾತ್ ಅಂತೇಳಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ದುರಿತ ದೋಷಾದಿಗಳು ಕೂಡ ಪರಿಹಾರ ಆಗುತ್ತೆ. ಬರಬಹುದಾಗಿರ್ತಕ್ಕಂಥ ಎಲ್ಲ ಆಪತ್ತುಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಂಬಶಿವನ ಧ್ಯಾನ, ಸಾಂಬಶಿವನ ದರ್ಶನ, ಸೋಮಪ್ರದೋಷ ದೇಶ ಅತ್ಯಂತ ಶುಭಪ್ರದವಾಗಿ ಅದರಲ್ಲೂ ಕೂಡ ಕ್ಷೇತ್ರಗಳಾಗಿರ್ತಕ್ಕಂಥ ನಮ್ಮ ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಗವಿಗಂಗಾಧರೇಶ್ವರ, ಕಾಡುಮಲ್ಲೇಶ್ವರ, ಹೀಗೆ ಸೋಮೇಶ್ವರ, ಅಲ್ಸೂರು ಸೋಮೇಶ್ವರ, ಹೀಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಪೂರ್ವ ನಿಯೋಜಿತವಾಗಿ ಆ ದೇವಾನುದೇವತೆಗಳು ಆಚಂದ್ರಾರಕವಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ಸಾಂಬಶಿವನ ದರ್ಶನ ಮಾಡತಕ್ಕಂಥದ್ದು ದ್ವಾದಶಿ ದಿವಸದಲ್ಲಿ ಮುಕ್ಕೋಟಿ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರಗಳಾಗುತ್ತೆ ಅಂತೇಳಿ. ಇನ್ನೇನು ಯುಗಾದಿ ಕೆಲವೇ ದಿನಗಳಲ್ಲಿ ನಮಗೆ ಯುಗಾದಿ ಬರ್ತಾ ಇದೆ. ಹಾಗಾಗಿ ಎಲ್ರಿಗೂ ಶುಭವಾಗಲಿ, ಅನುಭವದ ಮಾತು ಒಳ್ಳೆಯದಾಗಲಿ ಮಾಡಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿಫಲಗಳ ಕುರಿತು ತಿಳಿಸಿ. ಗ್ರಹಗಳ ಪ್ರಾರ್ಥನೆ, ಸಾಂಬಶಿವನ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ರಾಶಿಫಲ ಹೇಗಿದೆ ತಿಳ್ಕೊಳ್ಳೋಣ. ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ನನ್ನೊಟ್ಟಿಗೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ
ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ. ಮೇಷರಾಶಿಯನ್ನು ನೋಡಿದಾಗ ದಶಮಕ್ಕೆ ಇವತ್ತಿನ ದಿವಸ ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು, ಸ್ವಲ್ಪ ವೃತ್ತಿರಂಗದಲ್ಲಿ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿದ್ದಂಥವ್ರಿಗೂ ಕೂಡ ಸ್ವಲ್ಪ ಏನಾದರೂ ಗೊಂದಲಗಳು ಬರಬಹುದಾಗಿರ್ತಕ್ಕಂಥದ್ದು, ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಅನುಕೂಲಪ್ರದವಾಗಿರ್ತಕ್ಕಂಥದ್ದು. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಸಾಧ್ಯವಾದರೆ ಸಾಂಬಶಿವನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಪಂಚಾಮೃತ ಪ್ರಚರವಾಗಿರ್ತಕ್ಕಂಥ ಸಾಯಂ ಸಂಧ್ಯಾ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥ ಒಂದು ಸುಯೋಗವನ್ನು ಇವತ್ತಿನ ದಿವಸ ನೀವು ಅನುಸಂಧಾನ ಮಾಡಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಯತ್ನ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಧಿಕ ಖರ್ಚು ನಿಮ್ಮನ್ನು ದುಂದುವೆಚ್ಚ ಅಂತಕ್ಕಂಥದ್ದು ಇವತ್ತಿನ ದಿವಸ ಸ್ವಲ್ಪ ಬಾಧಿಸ್ಬೋದು, ಅದರೊಟ್ಟಿಗೆ ಲಕ್ಷ್ಯ ವಹಿಸಿ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವಿಶ್ವಾಸಗಳಿಂದ ಏನಾದರೂ ಸ್ವಲ್ಪ ನಿಮಗೆ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ವಾಹನಗಳ ಚಾಲನೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರವಾಗಿರಿ. ಪರಸ್ಥಳ ವಾಸ ಇವತ್ತಿನ ದಿವಸ ಏನೋ ಅನಾಗತವಾಗಿರ್ತಕ್ಕಂಥ ಏನೋ ನಿಮಗೆ ಬೇಡವಾದ ವಿಚಾರದಲ್ಲಿ ಏನಾದರೂ ನಿಮ್ಮನ್ನು ಗೊಂದಲಮಯ ಮಾಡ್ತಕ್ಕಂಥದ್ದು, ಸ್ವಲ್ಪ ಶತ್ರುಗಳೊಟ್ಟಿಗೆ ಇವತ್ತಿನ ದಿವಸ ಸ್ವಲ್ಪ ಎಚ್ಚರವಾಗಿರಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ, ಜೊತೆಗೆ ಸಾಂಬಶಿವನ ದರ್ಶನ ಸಾಯಂ ಸಂಧ್ಯಾ ಸಮಯದಲ್ಲಿ ವಿಶೇಷವಾಗಿ ಸಾಂಬಶಿವನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿರ್ತಕ್ಕಂಥವರಿಂದ ಏನಾದರೂ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ವಿಚಾರಾದಿಗಳು ಕೂಡ ಸ್ವಲ್ಪ ಏನೋ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಖಿನ್ನತೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ವಲ್ಪ ಏನಾದರೂ ಹಣನೋ ಅಥವಾ ಏನಾದರೂ ಕಳ್ಕೊಳ್ಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕಟಕ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನನ್ನು, ಅದರಲ್ಲೂ ಕೂಡ ಪಾರ್ವತಿ ಸಮೇತನಾಗಿರ್ತಕ್ಕಂಥ ಆ ಒಂದು ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ. ಇನ್ನು ದೃಷ್ಟಿದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ. ದೃಷ್ಟಿದೋಷ ಅನ್ನುವಂಥದ್ದು ನಿಜವಾಗ್ಲೂ ಇದೆಯಾ ಗುರುಜಿ, ಅಥವಾ ನಮ್ಮ ಭ್ರಮೆನಾ ಅದು? ಇಲ್ಲಿ ಭ್ರಮೆ ಅನ್ನೋದಕ್ಕಿಂತ ನಮಗೆ ಅದರಿಂದ ಏನೋ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇರತಕ್ಕಂಥದ್ದು ಸಾಕಷ್ಟು ಮಂದಿಗೆ ಈಗ ಅನುಭವ ಬರತಕ್ಕಂಥದ್ದು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ತಗೊಂಡಾಗ ಒಂದು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಎಲ್ಲೋ ಮದುವೆಗೆ ಹೋಗಿ ಬಂದ ತಕ್ಷಣ ಏನೋ ಮನಸ್ಸಿಗೆ ಆಯಾಸ ಆಗ್ತಕ್ಕಂಥದ್ದಾಗುತ್ತೆ. ಅದು ವಯೋಸಹಜವಾಗಿ ಆಗ್ತಕ್ಕಂಥ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಇನ್ನೊಂದಷ್ಟು ಏನೋ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಮ್ಮನ್ನು ಪೀಡಿಸುವಂಥದ್ದಾಗಿರುತ್ತೆ. ಇದು ಖಂಡಿತವಾಗಿಯೂ ದೃಷ್ಟಿಬಾಧೆ ಅಂತಕ್ಕಂಥದ್ದು ಸಹಜವಾಗಿ ಹೇಗೆ ನಮ್ಮ ಬದುಕಿನಲ್ಲಿ ಹೇಗೆ ಬೆಳಕು ಕತ್ತಲು ಎರಡಿದ್ದಾವೋ ಬದುಕಿನುದ್ದಕ್ಕೂ ಕೂಡ ಈ ಒಂದು ಔರ ಅಂತಕ್ಕಂಥದ್ದು ನಮ್ಮೊಟ್ಟಿಗೆ ಇರೋದ್ರಿಂದ ಥಾಟ್ಸ್ ಅಂತ ನಾವೇನು ಕರಿತೀವೋ ಅದು ನೆಗೆಟಿವ್ ಅಂತಕ್ಕಂಥದ್ದು ಖಂಡಿತ ಇದ್ದೇ ಇರತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಅಂಜನ್ ಕುಮಾರ್ ಅಂತ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ತಿಳ್ಕೊಬೇಕಿತ್ತು? 1ರಿಂದ 30 ಸಂಖ್ಯೆಯನ್ನ ತಿಳಿಸಿ. ಅವನು ಹುಟ್ಟಿದ ದಿನಾಂಕ ಬಂದು 29 ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನ ತಿಳಿಸಿ. 1ರಿಂದ 30 ಒಳಗಡೆನಾ ಮೇಡಮ್? ಹೌದು. 29. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಮಗನೇ ಸರ್ವಸ್ವ ಅನ್ನಿಸ್ತಾ ಇದೆ. ಏನು ಪ್ರಶ್ನೆ ನಿಮ್ಮದು? ಮೇಡಮ್ ಗುರುಜಿ ಅವನ್ಗೆ ವಿದ್ಯಾಭ್ಯಾಸ ಇದೆಲ್ಲ ಯಾವ ರೀತಿ ಇದೆ ಏನು ಅಂತ. ಏನು ಓದ್ತಿದ್ದಾರೆ ಈಗ? ಈಗ 4ನೇ ಕ್ಲಾಸು. ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ತುಂಬ ಯಾಕಂದರೆ ನೀವೇನಾಗುತ್ತೆ, ಒಂದು ಎಕ್ಸ್ಟ್ರಾ ಕೇರ್ ಅಂತ ನಾವು ತುಂಬ ಅವರನ್ನು ಜಾಗೃತಿ ವಹಿಸ್ತಕ್ಕಂಥದ್ದು ಏನಿಲ್ಲ. ತುಂಬ ಚೆನ್ನಾಗಿದೆ, ವಿದ್ಯಾಭ್ಯಾಸಕ್ಕೆ ಏನು ಕೊರತೆ ಇಲ್ಲ. ಸ್ವಲ್ಪ ಲೇಜಿ ಇರುತ್ತೆ, ಸ್ವಲ್ಪ ಬೇಗ ಸ್ವಲ್ಪ, ಯಾಕಂದರೆ 4ನೇ ಕ್ಲಾಸ್ ಅಂದರೆ ನೀವು ತುಂಬ ಈಗ ಒತ್ತಡ ಹಾಕೋಕ್ಕೆ ಹೋಗ್ಬೇಡಿ. ಹೇಗಿರುತ್ತೋ ಹಾಗೇ ಇರಲಿ, ಅವರನ್ನು ಹಾಗೇ ಬೆಳೆಸಿ ಸಂಸ್ಕಾರವಂತರಾಗಿ ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡಿ, ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಕುಲದೇವರ ಪ್ರಾರ್ಥನೆ ಮಾಡಿ ಅನನ್ಯವಾಗಿ ಗಣಪತಿ ದರ್ಶನ ಮಾಡಿಸೋದ್ರಿಂದ ಪ್ರತಿ ಬುಧವಾರ ಕರ್ಕೊಂಡೋಗಿ ಗಣಪತಿ ದರ್ಶನ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಏನೋ ಭಯ ಇರ್ತಕ್ಕಂಥದ್ದಾಗಿರುತ್ತೆ, ಅಥವಾ ಏನೋ ವಿಚಾರಾಧೀನವಾಗಿರ್ತಕ್ಕಂಥ ವಿಚಾರಾದಿಗಳು ನಿಮ್ಮನ್ನು ಇವತ್ತಿನ ದಿವಸ ಒತ್ತಡಕ್ಕೆ ಈಡು ಮಾಡ್ತಕ್ಕಂಥದ್ದಾಗಿರುತ್ತೆ.
ಕೃಷಿಕರಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಅದರಲ್ಲೂ ಕೂಡ ಏನೋ ಬೆಳೆದಿರ್ತೀರ, ಆ ಬೆಳೆಗೆ ಸರಿಯಾದ ಲಾಭ ಸಿಗದೆ ಇದ್ದ ಹಾಗೆ ಇವತ್ತಿನ ದಿವಸ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮನೆಯನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಕೂಡ ಈ ಅಮಾವಾಸ್ಯೆ ಕಳೆದುಕೊಂಡು ನೀವು ಮನೆ ಬದಲಾವಣೆ ಮಾಡ್ತಕ್ಕಂಥ ಯೋಗವನ್ನು ನಿಮಗೆ ಅನುಸಂಧಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರೆಗೂ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನಿಂದ ವಿಶೇಷವಾಗಿ ಯಾರೋ ನಿಮಗೆ ಸನ್ಮಿತ್ರರಾಗಿರ್ತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಸ್ವಲ್ಪ ಸಾಲಬಾಧೆ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ. ನಿಮ್ಮ ಪ್ರಾಂತ್ಯಾವಾರದಲ್ಲಿರ್ತಕ್ಕಂಥ ಗುರುಗಳು ಈ ರೀತಿಯಾಗಿ ಯಾರಾದರೂ ಗುರುಗಳ ದರ್ಶನ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಾಂಬಶಿವನ ದರ್ಶನ ವಿಶೇಷವಾಗಿ ಸಾಯಂ ಸಂಧ್ಯಾ ಸಮಯದಲ್ಲಿ ದ್ವಾದಶಯುಕ್ತವಾಗಿ ಪ್ರದೋಷ ಕಾಲ ಇರೋದರಿಂದ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಇನ್ನೂ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವತಾ ದರ್ಶನಗಳಿಗೆ ತೆರಳುವಂತಹ ಸುಯೋಗ. ಸ್ವಲ್ಪ ಹಿರಿಯರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ, ಅದರೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿಯವರು ಸ್ವಲ್ಪ ಅನಗತ್ಯವಾಗಿರ್ತಕ್ಕಂಥ ಚರ್ಚೆಗಳಿಂದ ದೂರ ಇದ್ದು ನಿಮ್ಮ ಮನಸ್ಸಿನ ಮೇಲೆ ನೀವು ಪ್ರಭಾವನ ಬೀರುವ ಹಾಗೆ ಎಲ್ಲವೂ ಕೂಡ ಸಮಾಧಾನದಿಂದ ನೆರವೇರಿಸ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಗೃಹ ಲಾಭಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆ ನಿಮಿತ್ತವಾದ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗಿರ್ತಕ್ಕಂಥದ್ದು, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮುಖ್ಯ ವಿಚಾರಾದಿಗಳನ್ನು ಏನಾದರೂ ನಿಮಗೆ ಏನೋ ಯಾರ ಹತ್ರ ಹೇಳ್ಕೊಂಡಿರ್ತೀರ ಆ ವಿಚಾರಗಳಲ್ಲಿ ಸ್ವಲ್ಪ ಒತ್ತಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತೆ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಆಂಜನೇಯನ ದರ್ಶನ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಭಾರತಿ ಅಂತ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಸ್ವಲ್ಪ ಕಾಲ್ ಡಿಸ್ಟರ್ಬೆನ್ಸ್ ಇದೆ, ಟಿವಿ ನೋಡ್ತಾ ಮಾತನಾಡಬೇಡಿ ಅಮ್ಮ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಾಗರಬಾವಿಯಿಂದ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಕರೆ ಕಟ್ಟಾಗತ್ತೆ ಇಲ್ವಾದ್ರೆ. ಅಲ್ಲ. ಓಕೆ, 1ರಿಂದ 30 ಸಂಖ್ಯೆನ ತಿಳಿಸಿಮ್ಮ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಗುರುಜಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಏನು ತಾಯಿ? ಗುರುಜಿ, ನಮ್ಗೆ ಯಾರ್ಯಾರ ಅಮೌಂಟ್ ಕೊಡ್ತಿದೀವಿ, ನಾವು ಕೊಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಗುರುಜಿ. ನಾನು ಒಬ್ಳೇ ಇರೋದು ಮನೇಲಿ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಅದೇ ಬೇಕು ಅಂತಲೇ ಒತ್ತಡ, ಅಂದರೆ ಅದನ್ನು ಉದ್ದೇಶಪೂರ್ವಕವಾಗಿ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲಮ್ಮ. ನೀವು ನಂಬಿರ್ತಕ್ಕಂಥ ದೇವರು ಅಥವಾ ನಿಮ್ಮ ಪ್ರಾರ್ಥನೆ ಖಂಡಿತ ಫಲ ಕೊಡುತ್ತೆ. ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ನಿಮ್ಮ ಅನನ್ಯವಾದ ಪ್ರಾರ್ಥನೆ ಮಾಡಿ ಒಂದು 5 ಜನ ಗಂಡು ಮಕ್ಕಳಿಗೆ ಏನಾದರೂ ಸಿಹಿ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಅರ್ಚನೆ ಮಾಡಿಸ್ತಾ ಬನ್ನಿ. ಈಗ ಮಾಡೋದ್ರಿಂದ ಖಂಡಿತ ನಿಮಗೆ ಆ ಒಂದು ಏನು ಹಣಕಾಸಿನ ವಿಚಾರದಲ್ಲಿ ಏನು ನಿಮಗೆ ಸುಭದ್ರತೆ ಕಾಡ್ತಾ ಇದೆಯೋ ಅದು ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಎಲ್ಲಿ ತನಕ ಈ ದುಡ್ಡು ಬರಲಿಕ್ಕೆ ಆಗಲ್ವೋ ಅಲ್ಲಿ ತನಕ ಕೂಡ ನೀವು ಸುಬ್ರಹ್ಮಣ್ಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಕೂಡ ಓಂ ಶರವಣ ಭವಾಯ ನಮಃ ಅಂತೇಳಿ ಒಂದು ತುಪ್ಪದ ದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ, ನಿಮ್ಮ ಮನೆಯ ದಕ್ಷಿಣ ದಿಕ್ಕದಲ್ಲಿ ಒಂದು ತುಪ್ಪ ದೀಪವನ್ನು ಹಚ್ಚಿಟ್ಟು ಓಂ ಶರವಣ ಭವಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಕುಮಾರ್ ಅಂತ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಮೇಡಮ್. 1ರಿಂದ 30 ಸಂಖ್ಯೆನ ತಿಳಿಸಿ. 8 ಮೇಡಮ್. ಅವಳು ಹುಟ್ಟಿದ್ದ ದಿನಾಂಕ 8. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಏನು ಹೆಸರು? ರಾಯರ ಹೆಸರೇನಿಟ್ಟಿದ್ದೀರಾ? ಮೈತ್ರಿ ಅಂತ ಅವಳ ಹೆಸರು. ಏನು ಮಾಡ್ಕೊಂಡಿದ್ದಾರೆ? ಈಗ 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಏನು ಕೇಳಬೇಕಿತ್ತು? ಅವಳ ವಿದ್ಯಾಭ್ಯಾಸ, ಅವಳ ಜೀವನ ಯಾವ ರೀತಿ ಅಂತ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಗೌರ್ಮೆಂಟ್ ಯೋಗ ಇದೆ, ಗೌರ್ಮೆಂಟ್ ಕೆಲಸದ ಯೋಗ ಇದೆ. ಚೆನ್ನಾಗಿ ಓದಿಸಿ, ಒಳ್ಳೇದಾಗುತ್ತೆ. ಮನೆ ದೇವರ ಅನುಗ್ರಹ ಚೆನ್ನಾಗಿದೆ, ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ, ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ
ಸಂಬಂಧಗಳೊಟ್ಟಿಗೆ ಏನಾದರೂ ಕೂಡ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವೈಮನಸ್ಸುಗಳು ಅಂತಕ್ಕಂಥದ್ದು ಸೋದರರೊಟ್ಟಿಗೋ ಇನ್ನು ಏನಾದರೂ ಯಾವುದೋ ವಿಚಾರದಲ್ಲಿ ಇಷ್ಟು ದಿನಗಳಿಂದ ಅದೆಲ್ಲೋ ಕೆಂಡವಾಗಿ ಕೂತ್ಕೊಂಡಿರುತ್ತೆ. ಇವತ್ತು ಬಂದು ನಿಮ್ಮನ್ನು ಅಚಾನಕ್ಕಾಗಿ ಅದರಿಂದ ಒತ್ತಡ ಸಿಲ್ಕೊಳ್ತಕ್ಕಂಥದ್ದಾಗಿರ್ತೀರ. ಇವತ್ತಿನ ದಿವಸ ಸ್ವಲ್ಪ ಸಜ್ಜನರೊಟ್ಟಿಗೂ ಕೂಡ ಏನಾದರೂ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದು. ಹೀಗೆ ಮನಸ್ಸಿನನ್ನು ಇವತ್ತಿನ ದಿವಸ ಅನನ್ಯವಾಗಿ ಸಮಾಧಾನ ಶಾಂತಚಿತ್ತತೆಯಿಂದ ಇವತ್ತಿನ ದಿವಸ ಎಲ್ಲ ಇಟ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಅನುಕೂಲಕರವಾದ ವಾತಾವರಣ ಇದೆ. ಇವತ್ತಿನ ದಿವಸ ವೃತ್ತಿರಂಗದಲ್ಲೂ ಕೂಡ ಅದರಲ್ಲೂ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ರಾಜಾಶ್ರಯ ನಿರೀಕ್ಷಿತವಾದ ಫಲಗಳು ಕಡಿಮೆ ಆದರೂ ಕೂಡ ರಾಜಾಶ್ರಯದಿಂದ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಶಿವನ ಸನ್ನಿಧಾನದಲ್ಲಿ ಪಂಚಾಮೃತ ಪುರಸ್ಸರವಾಗಿರ್ತಕ್ಕಂಥ ರುದ್ರಾಭಿಷೇಕ ಮಾಡಿಸೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪ್ರಾಯೋಜಿತ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜನಪ್ರತಿನಿಧಿಗಳಿಗೆ ಅವಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಶಾಸ್ತ್ರ ಪಂಡಿತರಿಗೂ ಕೂಡ ಏನಾದರೂ ಇವತ್ತಿನ ದಿವಸದಲ್ಲಿ ಏನಾದರೂ ಅವಘಡಗಳಾಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಎಚ್ಚರವಾಗಿರಿ. ಆತ್ಮೀಯರೊಟ್ಟಿಗೆ ಇವತ್ತಿನ ದಿವಸ ಸಮಯನ ವಹಿಸುವಂತಹ ಸುಯೋಗ ಇರತಕ್ಕಂಥದ್ದು. ಮಕರ ರಾಶಿಯವರು ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಗಮನಹರಿಸ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಇದು ಇಂದಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲಿ ವಿಳಂಬಗಳಾಗ್ತಕ್ಕಂಥದ್ದಾಗಿರುತ್ತೆ. ಏನೋ ಕೆಲಸ ಕಾರ್ಯಗಳು ಅಂದ್ಕೊಂಡಿರ್ತೀರ, ಅದರಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ದೂರದ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ, ಅದರಲ್ಲೂ ಕೂಡ ಶಕ್ತಿ ದೇವತೆಯ ಸನ್ನಿಧಾನ ರಾಜರಾಜೇಶ್ವರಿ, ಈ ರೀತಿಯಾಗಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆನಂತರ ಸಾಂಬಶಿವನ ದರ್ಶನ ಮಾಡತಕ್ಕಂಥದ್ದು ಕುಂಭರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಆತ್ಮೀಯರೊಟ್ಟಿಗೆ ಸ್ವಲ್ಪ ಸಮಯವನ್ನು ವಹಿಸುವಂತಹ ಸುಯೋಗ ಇರತಕ್ಕಂಥದ್ದು. ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ದೃಷ್ಟಿದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಹೇಳ್ತಾರೆ, ಅಥವಾ ಒಂದು ಹೊಸ ಕಾರೇ ತೊಗೊಂಡಿರಲಿ, ಬಟ್ಟೆಗಳನ್ನೇ ತೊಗೊಂಡಿರಲಿ, ಬಂಗಾರವನ್ನೇ ತೊಗೊಂಡಿರಲಿ, ಅವ್ರ ಕೆಟ್ಟ ದೃಷ್ಟಿ ಅವರ ಕಣ್ಣು ತಾಕತ್ತೆ, ಹಾಕೋಬೇಡ, ಈ ಥರ ಎಲ್ಲ ಹೇಳ್ತಾರೆ. ಹಾಗಾದರೆ ತೊಗೊಂಡಿದ್ದೇ ತಪ್ಪ, ಹಾಕದೇ ಇರೋದು ಹೇಗೆ ಗುರುಜಿ? ಏನಂದರೆ ಮುಖ್ಯವಾಗಿ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಅಸೂಯೆ ಇರೋದು ಒಬ್ಬನಿಗೆ, ಅದು ಮನುಷ್ಯನಿಗೆ ಮಾತ್ರ. ಬೇರೆ ಯಾವ ಪ್ರಾಣಿಗೂ ಕೋಪ ಇದೆ, ಅಸೂಯೆ ಇಲ್ಲ. ಈ ಅರಿಷಡ್ ವರ್ಗಗಳಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನಿಗಿರೋಷ್ಟು ಅಸೂಯೆ ಈ ಜಗತ್ತಿನಲ್ಲಿ. ಯಾಕಂದರೆ ಕಾಮಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥದ್ದು. ಈ ಲೋಭ ಮದ ಮತ್ಸರ ಅಂತಕ್ಕಂಥದ್ದು, ಈ ಲೋಭ ಮದ ಮತ್ಸರ, ಈ ಮದ ಕೆಲವು ಪ್ರಾಣಿಗಳಿಗಿರುತ್ತೆ. ಲೋಭ ಅನ್ನೋದಿದೆ ಅಲ್ವಾ, ಇದು ಒಳಗಡೆನೇ ಕಾಡ್ತಾನೇ ಇರುತ್ತೆ. ಏನಾಗುತ್ತೆ, ಮನುಷ್ಯನ ದೃಷ್ಟಿ ಇದೆ ಅಲ್ವಾ, ನಮಗೆ ಸಹಜವಾಗಿ ನಮ್ಮ ಮನಸ್ಸಿಗೂ ಮತ್ತು ದೃಷ್ಟಿಗೂ ಅವಿನಾಭಾವ ಸಂಬಂಧ ಇರುತ್ತೆ. ಇದು ಸೈನ್ಸ್ ಕೂಡ ಪ್ರೂವ್ ಮಾಡಿರ್ತಕ್ಕಂಥದ್ದು. ನಮಗೇನೋ ದುಃಖ ಆದಾಗ ಕಣ್ಣಲ್ಲಿ ತನ್ಪಾಡಕ್ಕೆ ತಾನು ನೀರು ಬರುತ್ತೆ, ಏನೋ ಸಂತೋಷ ಆದಾಗಲೂ ನೀರು ಬರುತ್ತೆ ಅಲ್ವಾ. ಹಾಗಿದ್ದಾಗ ಮನಸ್ಸು ಮತ್ತು ಕಣ್ಣಿನ ಮಧ್ಯದಲ್ಲಿರ್ತಕ್ಕಂಥ ಆ ಸಂಬಂಧ ಏನಿದೆ ಅಂದರೆ, ನಮ್ಮ ಶರೀರ ಹೇಗೆ ಸೃಷ್ಟಿ ಆಗಿದೆಯಪ್ಪ ಅಂದರೆ ಎಲ್ಲವೂ ಕೂಡ ಜಾಯಿನ್ ಆಗಿದೆ ಅಂತಕ್ಕಂಥದ್ದು. ಒಂದಕ್ಕೊಂದು ಸೇರಿ ಇರ್ತಕ್ಕಂಥದ್ದೇ ಈ ಶರೀರ ಆಗಿರ್ತಕ್ಕಂಥದ್ದು. ಇದರ ಪ್ರಧಾನ ಪಾತ್ರ ವಹಿಸ್ತಾ ಇರತಕ್ಕಂಥದ್ದು ಮನಸ್ಸು ಅಂತಕ್ಕಂಥದ್ದು. ಈ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಪ್ರತಿಯೊಬ್ಬರು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎರಡು ಮನಸ್ಸಿರುತ್ತೆ. ಒಂದು ಸ್ತುಪ್ತ ಮನಸ್ಸು, ಒಂದು ನಮಗೆ ಭೌತಿಕವಾಗಿರ್ತಕ್ಕಂಥ ನಾವು ಮಾತನಾಡ್ತಕ್ಕಂಥ ಒಂದು ಮನಸ್ಸೊಂದು. ಸ್ತುಪ್ತ ಅಂದರೆ ಸದಾ ಅದು ನಿರಂತರವಾಗಿ ಹೇಗಿರುತ್ತಪ್ಪ ಅಂದರೆ ತನಗೆ ಏನು ಬೇಕೋ ಅದನ್ನು ಮಾತ್ರ ಆಲೋಚನೆ ಮಾಡ್ತಕ್ಕಂಥ ಮನಸ್ಸಿಗೆ ಸ್ತುಪ್ತ ಮನಸ್ಸು ಅಂತ ಕರಿತೀವಿ. ಈ ಕಾನ್ಷಿಯಸ್ ಅಂತ ಸಬ್ ಕಾನ್ಷಿಯಸ್ ಅಂತ ನಾವು ಏನು ಕರಿತೀವೋ, ನಾವು ಯಾವುದರ ಮೇಲೆ ಅವಗಾಹನೆ ಇದೆ ಆ ಕೆಲಸ ಮಾಡೋದನ್ನು ಬಿಟ್ಟು ಯಾವುದ್ರ ಮೇಲೆ ನಮಗೆ ಅವಗಾಹನೆ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದನ್ನು ಮಾಡೋಕ್ಕೆ ಹೋಗ್ತೀವಿ. ಇವತ್ತು ಜನ ಏನಾಗಿದೆ ಅಂದರೆ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಬೇರೊಬ್ಬರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಇದು ಇನ್ನೊಬ್ಬರನ್ನ ಕಂಡ್ರೆ ಅಸಹ್ಯ ಪಡ್ತಕ್ಕಂಥದ್ದು, ಇದು ಖಂಡಿತ ದೃಷ್ಟಿಬಾಧೆ ಅಂತಕ್ಕಂಥದ್ದು ಸಹಜವಾಗಿ ಇದ್ದೇ ಇದೆ. ಅದರಲ್ಲೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ದೊಡ್ಡದಾದ ಮೇಲೆ ನಾನು ಅದು ಮಾಡ್ಕೊಡ್ತೀನಿ, ಒಂದು ದಿವಸದಲ್ಲಿ ವಶೀಕರಣ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ಜನಕ್ಕೆಲ್ಲ ದುಂದೊಬ್ಬಿಸಿ ಅವ್ರನ್ನೆಲ್ಲ ಮನಸ್ಸುಗಳನ್ನು ಕೂಡ ಹೊಡಿತಾ ಇರತಕ್ಕಂಥ ಕೆಲಸಗಳು ಕೂಡ ಒಂದು ಏನಂದರೆ ಅದನ್ನು ನಾವೇನು ಹೇಳ್ತೀವಿ, ಶಾಸ್ತ್ರ ಇರ್ತಕ್ಕಂಥದ್ದು ಸತ್ಯವಾದದ್ದಾದರೂ ಕೂಡ ಅದರ
ಅದನ್ನು ವೈಭವೀಕರಿಸಿ ಅವರವರ ವ್ಯಕ್ತಿಗತವಾಗಿ ಅವರವ್ರ ಲಾಭಕ್ಕೋಸ್ಕರವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಒಂದು ಶೋಚನೀಯ ಸ್ಥಿತಿ ಆಗಿದೆ. ಈ ದೃಷ್ಟಿಬಾಧೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ರಿಗೂ ಕೂಡ ಆಗುತ್ತೆ. ಒಬ್ಬ ಮಗು ಒಳ್ಳೆ ಬಟ್ಟೆ ಹಾಕ್ಕೊಂಡಾಗ ಆಗುತ್ತೆ, ಯಾಕಂದರೆ ಕಣ್ಣಿಗೆ ಎರಡು ಭಾವಗಳಿರುತ್ತೆ, ದೀರ್ಘಭಾವ ಮತ್ತು ಅನ್ಯಭಾವ ಅಂತಕ್ಕಂಥ. ಈ ದೀರ್ಘಭಾವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವತ್ತೂ ಕೂಡ ನಮ್ಮನ್ನ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ದೀರ್ಘಭಾವ ಅಂತಕ್ಕಂಥದ್ದು. ಅನ್ಯಭಾವ ಇನ್ನೊಬ್ಬರ ಬಗ್ಗೆ ನೋಡ್ತಕ್ಕಂಥದ್ದನ್ನು ಅನ್ಯಭಾವ. ಅದರಲ್ಲಿ ಪ್ರೀತಿ, ಪ್ರೇಮ ಮತ್ತು ವಾತ್ಸಲ್ಯ, ಕರುಣೆ ಅಂತಕ್ಕಂಥದ್ದು ಅದರಲ್ಲಿದ್ದರೆ, ಇದರ ಲೋಭ, ಮದ, ಮತ್ಸರ ಅಂತಕ್ಕಂಥದ್ದು ಇದರಲ್ಲಿರುತ್ತೆ. ಈ ಮುಖ್ಯವಾಗಿ ಲೋಭ, ಮದ, ಮತ್ಸರಾದಿಗಳಲ್ಲಿ ಯಾರೆಲ್ಲ ಇರುತ್ತೋ ನೋಡಿದ ತಕ್ಷಣ ಅವ್ರ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ತಾ ಹೋಗೋಣ. ಖಂಡಿತ ಗುರುಜಿ, ಇದಕ್ಕೆ ಪರಿಣಾಮಗಳನ್ನು ತಿಳಿಸಿದ್ರಿ. ಇನ್ನು ಪರಿಹಾರ ಕ್ರಮಗಳೇನು ಗುರುಜಿ? ಏನಂದರೆ ಈ ರೀತಿಯಾಗಿ ಮನೆಯಲ್ಲಿ, ಯಾಕೆಂದರೆ ಎಲ್ಲ ಗುಣಗಳನ್ನು ಕೂಡ 1000 ಪಟ್ಟು ದೂರ ಮಾಡ್ತಕ್ಕಂಥದ್ದು ಮನೆಯಲ್ಲಿ. ಯಾಕೆಂದರೆ ನಮ್ಮ ಋಷಿ ಪರಂಪರೆ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿ ತಂತ್ರಸಾರಗಳಲ್ಲಿ ಕೊಟ್ಟಿದೆ. ಅಥರ್ವಣ ವೇದ ಅಂತಕ್ಕಂಥದ್ದು ಅಮ್ಮನವರ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯನ್ನು ಅಥರ್ವಣ ಭದ್ರಕಾಳಿ ಅಂತ ಕರಿತೀವಿ. ಅವಳು ಅಥರ್ವಣ ವೇದಕ್ಕೆ ಅವಳದೇ ತನ್ನದೇ ಆದಂತೆ ಇಡ್ತಾ ಇರ್ತಕ್ಕಂಥದ್ದು. ಅವಳು ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದೇ ವಿಶೇಷವಾಗಿ ನಾವು ಪ್ರತ್ಯಂಗಿರಾ ದೇವಿಯನ್ನು ನಮ್ಮ ಸೌತಲ್ಲಿ ತುಂಬ ಜನ ಮಾಡ್ತೀವಿ. ಆದರೆ ಬಗಳಾಮುಖಿ ಅಂತಕ್ಕಂಥ ಅಮ್ಮನವರು ಕೂಡ ಈ ಎರಡು ಪ್ರಧಾನವಾಗಿ ದಶಮಹಾವಿದ್ಯೆಯಲ್ಲಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಈ ದಶಮಹಾವಿದ್ಯೆ ಬಗ್ಗೆನೇ ತಿಳಿಸ್ತಾ ಹೋಗೋಣ. ಏಕೆಂದರೆ ಜನಕ್ಕೆ ಅದರ ಬಗ್ಗೆ ಗೊತ್ತಾಗಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ದಾರೆ ಅಂತಕ್ಕಂಥದ್ದು ಅದರಿಂದ ಏನೋ ಅವರು ಮನಸ್ಸಿನಲ್ಲಿ ನೊಂದ್ಕೊಳ್ಳೋದು. ಕಾಮಾಖ್ಯ ಅಂದರೆ ಕಾಮಾಖ್ಯಲ್ಲಿ ಮಾಡಬಹುದಾದಂಥ ಗುಣಗಳದ್ದು ಇದು ಪಾಲನೆಗಳೇನು, ಹೇಗಿರಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿ. ಏನಪ್ಪ ಅಂದರೆ ಈ ಮುಖ್ಯವಾಗಿ ಬಗಳಾಮುಖಿ ಮತ್ತು ಪ್ರತ್ಯಂಗಿರ ಅಥರ್ವಣ ಭದ್ರಕಾಳಿ ಅಂತಕ್ಕಂಥವಳು ಇವಳಿಗೆ ಅಮ್ಮನವ್ರಿಗೆ, ಏಕೆಂದರೆ ಅವಳು ರಾಜಸಿಕ ದೇವತೆಗಳವರು. ಏನಪ್ಪ ಅಂದರೆ ಸಾತ್ವಿಕತೆಯೂ ಇದೆ. ಪ್ರತ್ಯಂಗಿರೆಯನ್ನು ತಂತ್ರಸಾರದಲ್ಲೂ ಪೂಜೆ ಮಾಡ್ತೀವಿ, ಶಾಕ್ತ ಮತ್ತು ದಕ್ಷಿಣಾಚಾರದಲ್ಲೂ ಕೂಡ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ, ಇವರಿಬ್ಬರಿಗೂ ಕೂಡ ಇದೆ. ಹಾಗಾಗಿ ದಶಮಹಾವಿದ್ಯೆಯಲ್ಲಿ ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥದ್ದು ಚಿನ್ನಮಸ್ತ ಆದರೆ, ಧೂಮಾವತಿ ಆದರೆ, ಇವರ ಅನುಯಾಯಿಗಳಾಗಿರ್ತಕ್ಕಂಥವ್ರು. ಈಗ ಪ್ರತ್ಯಂಗಿರಾ ದೇವಿ ಕೂಡ ನಾವು ಲಲಿತಾಂಬಿಕೆಯಲ್ಲಿ ಇರ್ತಕ್ಕಂಥವ್ರು, ನಾವು ವಾರಾಹಿಯನ್ನು ಈಗ ಏಕೆಂದರೆ ಸ್ವಲ್ಪ ಪ್ರಚಲಿತದಲ್ಲಿರ್ತಕ್ಕಂಥದ್ದು ವಾರಾಹಿ ಅಂತಕ್ಕಂಥದ್ದು. ಹಾಗೆ ಪ್ರತ್ಯಂಗಿರಾ ದೇವಿ ಅನನ್ಯವಾಗಿ ನಿಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಯಾಕೆ ಮಾಡ್ತಾಳಪ್ಪ ಅಂದರೆ ಮುಖ್ಯವಾಗಿ ಯಾವುದೇ ಈ ರೀತಿಯಾದ ಮನೆಗಳಲ್ಲಿ ದೋಷಗಳಿದ್ದಂಥವ್ರು 48 ನಿಮಿಷಗಳ ಕಾಲ ಒಂದು ಕಡೆ ಕೂತ್ಕೊಳ್ಬೇಕು. ಈ 48 ನಿಮಿಷ ಯಾಕೆಂದರೆ ಒಂದು ಲಗ್ನ ಅಂತಕ್ಕಂಥ ಒಂದು ಪರಿವರ್ತನೆ ಲಗ್ನ ಅಂತಕ್ಕಂಥದ್ದು. ಈ 48 ನಿಮಿಷಗಳ ಕಾಲ ಯಾರಾದರೂ, ಯಾಕೆಂದರೆ ಕಿರಿಯರು ಮಾಡಬಾರ್ದು, ಇದನ್ನು ಹಿರಿಯರೇ ಮಾಡಬೇಕು. ಒಂದು ವೇಳೆ ಗಂಡ ಹೆಂಡತಿರು ಇಬ್ಬರೇ ಇದ್ದಾರೆ ಅಂತ ಆದಾಗ ಹೆಂಡತಿ ಗಂಡನಿಗೆ ಮಾಡ್ಬೋದು, ಆದರೆ ಇಲ್ಲ ಅವರೇ ಸ್ವಯಂಕೃತವಾಗಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಏನು ಮಾಡಬೇಕಪ್ಪ ಅಂದರೆ ಒಂದು ಕಲ್ಲುಪ್ಪು, ಒಂದು 3 ಮುಷ್ಟಿ ಕಲ್ಲುಪ್ಪು ತಗೊಳ್ಳಿ, ಬಿಳಿ ಸಾಸಿವೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಮನೆಯಲ್ಲಿ ದೇವ್ರ ಮನೆಯಲ್ಲಿ ಬಿಳಿ ಸಾಸಿವೆ ಇದ್ದಷ್ಟು ತುಂಬ ಒಳ್ಳೆಯದು. ಇಡ್ಬೋದಾ ಇಡಬಾರ್ದು ಅಂತಕ್ಕಂಥ ಮತ್ತೆ ಆಲೋಚನೆಗಳು ಬೇಡ. ಮತ್ತು ಕಾಳುಮೆಣಸು ಎಲ್ಲರ ಮನೆಯಲ್ಲಿ ಇರ್ತಕ್ಕಂಥದ್ದು. ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಓಂ ಪ್ರತ್ಯಂಗಿರಾಯ ಓಂ ಅಪರಾಜಿತಾಯ ವಿದ್ಮಹೆ ಪ್ರತ್ಯಂಗಿರಾಯ ಧೀಮಹೆ ತನ್ನೋ ಉಗ್ರ ಪ್ರಚೋದಯಾತ್. ಓಂ ಪ್ರತ್ಯಂಗಿರಾದೇವಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಅಪರಾಜಿತಾಯ ವಿದ್ಮಹೆ ಪ್ರತ್ಯಂಗಿರಾಯ ಧೀಮಹೆ ತನ್ನೋ ಉಗ್ರ ಪ್ರಚೋದಯಾತ್ ಅಂತೇಳಿ ಪ್ರತ್ಯಂಗಿರ ಗಾಯತ್ರಿ ಇದೆ. ಅದ್ರ ಮೇಲೆ ಇಟ್ಟು 48 ಸಲ ಕೈ ಇಟ್ಕೊಂಡು ಹೀಗೆ ಮಾಡಿ ಅದನ್ನು ಮಾಡಿ ಆ 48 ಬಾರಿ ಆ ಒಂದು ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು ಉಪ್ಪಿನ ಮೇಲೆ ಆ ಒಂದು ಇದನ್ನು ಪ್ರಯೋಗವನ್ನು ಮಾಡಿ ಆ ಉಪ್ಪನ್ನು ತೆಗೆದು ಇಳಿ ತೆಗಿಬೇಕು. ಇಳಿ ತೆಗೆದು ಸಾಯಂ ಸಂಧ್ಯಾ ಸಮಯದಲ್ಲಿ ಮಾಡಬೇಕು, ಬೆಳಗ್ಗೆ ಮಾಡಬಾರ್ದು. ಯಾರೇ ಮನೆಯಲ್ಲಿ ಈ ಥರ ಸಮಸ್ಯೆಗಳಿದ್ದಾರೆ, ಮಕ್ಕಳು ಸರಿಯಾಗಿ ಏನೋ ಅಂದರೆ ಆಕ್ಟಿವ್ ಇಲ್ಲ ಅಂತಕ್ಕಂಥದ್ದು ಯಾರು ಬೇಕಾದರೂ ಕೂಡ ಇದು ಮಾಡ್ಬೋದು. ಅದು ಇನ್ಸ್ಟೆಂಟ್ ರಿಸಲ್ಟ್ ಸಿಗ್ತಕ್ಕಂಥದ್ದಾಗುತ್ತೆ. ಅದನ್ನು 9 ಬಾರಿ ಮೇಲಿಂದ ಕೆಳಗಡೆ ಮಾಡಿ ಸವ್ಯವ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ 9 ಸಲ ತೆಗೆದು ಸಾಯಂಕಾಲ, ಯಾಕೆಂದರೆ ರಾತ್ರಿ 6 ಗಂಟೆಯಿಂದ 12 ಗಂಟೆ ಒಳಗಡೆ ಇಲ್ಲಾದರೂ ಒಂದು ಗಿಡದ ಬುಡದಲ್ಲಿ ಹಾಕ್ತಕ್ಕಂಥ ನೀರು ಹಾಕ್ಬಿಟ್ಟು ಗಿಡದ ಬುಡದಲ್ಲಿ ಹಾಕ್ಬಿಟ್ರೆ ಇನ್ಸ್ಟೆಂಟ್ ಆ ಮಕ್ಕಳಲ್ಲಿ ಅವರಲ್ಲಿ ಅದೇನೋ ಆಗಿರ್ತಕ್ಕಂಥ ಏನೋ ಒಂದು ಹಿಡ್ಕೊಂಡಿರ್ತಕ್ಕಂಥದ್ದು, ನಕಾರಾತ್ಮಕವಾಗಿ ಏನೋ ನನಗೆ ಸರಿಯಾಗಿ ಸುಸ್ತಾಗ್ತದೆ, ಸರಿಯಾಗಿ ಊಟ ಮಾಡಲಿಕ್ಕಾಗಲ್ಲ, ಈ ರೀತಿ ಭಾವನೆಗಳಿದ್ದಂಥವ್ರು ಸ್ವಯಂಕೃತವಾಗೇ ಮಾಡ್ಕೊಳ್ಬೋದು. ಏನಂದರೆ 48 ನಿಮಿಷ ಮಾತ್ರ ಈ ಅಮ್ಮನವರ ಸನ್ನಿಧಾನದಲ್ಲಿ, ಅಂದರೆ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮೇಲಿಂದ ಕೆಳಗಡೆ 9 ಬಾರಿ, ಕ್ಲಾಕ್ ವೈಸ್ 9 ಬಾರಿ, ಆಂಟಿ ಕ್ಲಾಕ್ ವೈಸ್ 9 ಬಾರಿ ಇಳಿ ತೆಗೆದು ನೀರಲ್ಲಿ ಹಾಕಿ ತಗೊಂಡೋಗಿ ಎಲ್ಲಾದರೂ ಗಿಡದಲ್ಲಿ ಹಾಕೋದ್ರಿಂದ ಅಮ್ಮನವರ ಅಪರಾಜಿತ ವಿದ್ಮಹೆ ಪ್ರತ್ಯಂಗಿರಾಯ ಧೀಮಹೆ ತನ್ನೋ ಉಗ್ರ ಪ್ರಚೋದಯಾತ್ ಅಂತೇಳಿ ಅಮ್ಮನವರ ಗಾಯತ್ರಿ ಮಂತ್ರ ಮಾಡೋದ್ರಿಂದ ಆ ತರುಣ ಭದ್ರಕಾಳಿ ನನ್ನಿದು ಅನುಭವದಲ್ಲಿ ಇರ್ತಕ್ಕಂಥದ್ದು ಕೂಡ ಖಂಡಿತ ಶುಭವಾಗ್ತಕ್ಕಂಥದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾನು ಮಡಿಕೇರಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಆಯ್ತು ಮೇಡಮ್. ನಮಸ್ತೆ ಗುರುಜಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಏನು ನಿಮ್ಮ ಪ್ರಶ್ನೆ? ಫಸ್ಟ್ ಗುರುಜಿ, ಏನೋ ಒಂದು ಕೈ ಹಾಕಿದ್ರೆ ಯಾವುದು ಕೆಲಸನ ಗುರುಜಿ, ದುಡ್ಡು ಕಾಸು ನಿಲ್ತಾ ಇಲ್ಲ. ಈ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ. ಕರೆಕ್ಟ್. ಮಾರ್ಚ್ 26 ನಂತರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ.
ಭಯ ಪಡಬೇಡಿ. ಪ್ರಯತ್ನ ಕಾರ್ಯಗಳಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೋ ಅಮ್ಮನವರಿಗೆ ಒಂದು ಹರಕೆ ಇದೆ ನಿಮ್ಮದು, ಏನಿದೆ ಗುರುಜಿ? ಅಮ್ಮನವರ ಸನ್ನಿಧಾನದಲ್ಲಿ ಏನೋ ಅಂದ್ಕೊಂಡಿದ್ದೀರಲ್ಲ, ಹೌದು ಗುರುಜಿ. ಅಮ್ಮನವರ ಸನ್ನಿಧಾನಕ್ಕೆ ನೀವೇನೋ ಅಂದ್ಕೊಂಡಿದ್ದೀರಾ, ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಏನಪ್ಪ ಅಂದ್ರೆ ಏನಿಗೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದು ಆ ಒಂದು ಸಮಯಕ್ಕೆ ಆಗದೆ ಇದ್ದಾಗ ಅಮ್ಮನವರಲ್ಲಿ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳಲ್ಲಿ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದಮ್ಮ, ಇದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡು, ಮುಂದೆ ಬಂದು ನಾನು ಮಾಡುವ ಶಕ್ತಿ ಮತ್ತು ಯೋಗ್ಯತೆಯನ್ನು ನನಗೆ ಅನುಗ್ರಹಿಸಮ್ಮ ಅಂತೇಳಿ ಅವಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ನೆರವೇರಬೇಕಾದ್ರೆ ಪ್ರತಿ ಶನಿವಾರ ಅರಳಿ ಮರಕ್ಕೆ 12 ಪ್ರದಕ್ಷಿಣೆ ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಜಿ, ಇನ್ನು ಮಾತನಾಡ್ತಿದ್ವಿ ದೃಷ್ಟಿದೋಷದ ಬಗ್ಗೆ. ಇನ್ನು ಕಾರ್ಯಕ್ರಮಗಳಿಗೆ ಹೋದಾಗ ಚಂದ ರೆಡಿಯಾಗಿ ಹೋಗಿರ್ತಾರೆ ಗುರುಜಿ, ಅವರಿಗೆ ಬಂದ ತಕ್ಷಣ ಸುಸ್ತಾಗುವಂಥದ್ದು ಈ ರೀತಿ ಆಗ್ತದೆ. ಇದು ನಿಜವಾಗ್ಲೂ ದೃಷ್ಟಿದೋಷನಾ ಗುರುಜಿ? ಖಂಡಿತ ದೃಷ್ಟಿ ಬಾಧೆನೇ. ಅದು ದೋಷ ಅನ್ನೋದಕ್ಕಿಂತ ಬಾಧೆ. ಈಗ ಬಾಧೆ, ಈಗ ನಾವು ನೋವು ಅಂತಕ್ಕಂಥದ್ದು ಬೇರೆ. ಈಗ ನಮ್ಮಲ್ಲಿ ಈಗ ಏನಾಗುತ್ತೆ, ಶರೀರದಲ್ಲಿ ಎಲ್ಲೇ ನೋವಾಗ್ತಾ ಇದ್ರೂ ಕೂಡ ನಮ್ಮ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರ್ತಾ ಇರ್ತಕ್ಕಂಥ. ಹಾಗೆ ಮನಸ್ಸು ಮತ್ತು ದೇಹಕ್ಕೆ ಎರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಇರೋದರಿಂದ ಅದೇನಾಗುತ್ತೆ, ಮನಸ್ಸನ್ನು ಗಟ್ಟಿ ಮಾಡುತ್ತೆ. ಹಾಗೆ ಏನೋ ಅಂದರೆ ಕಸವಿಸಿ ಅಂತಕ್ಕಂಥದ್ದು, ಕಿರಿಕಿರಿ ಅಂತಕ್ಕಂಥದ್ದು, ಇದು ಖಂಡಿತ ದೃಷ್ಟಿಬಾಧೆ ಆಗ್ತಕ್ಕಂಥ. ಸಹಜವಾಗಿ ಒಂದಷ್ಟು ಕಣ್ಣುಗಳಲ್ಲಿ ಇದು ಈ ಕಣ್ಣಿನ ದೃಷ್ಟಿ ಬಗ್ಗೆನೇ ಮಾತನಾಡೋಣ. ಯಾಕೆಂದರೆ ಕಣ್ಣುಗಳಲ್ಲಿ 29 ಥರ ಕಣ್ಣುಗಳಿರುತ್ತೆ. 29 ಥರ ಕಣ್ಣುಗಳಲ್ಲಿ ಏನೇನು ಕಣ್ಣುಗಳಿದ್ದಾವೋ ಖಂಡಿತ ಈಗ ನಾವು ಆಲೋಚನೆ ಮಾಡಿದಾಗ ನಮಗೊಂದು 4-5 ರೀತಿಯಾದ ಕಣ್ಣುಗಳು ಮಾತ್ರ ಕಾಣ್ತೀವಿ ಅಷ್ಟೇ. ಆದರೆ 29 ರೀತಿಯಾದ ಅಂದರೆ 29 ಬಗೆಯ ಕಣ್ಣುಗಳಿದ್ದಾವೆ. ಈ 29 ಬಗೆಯ ಕಣ್ಣುಗಳು ಯಾರ್ಯಾರ್ದು ಅನ್ನೋದನ್ನು ಯಾವುದಾದ್ರು ಒಂದು ಸಂಚಿಕೆಯಲ್ಲಿ ತಿಳಿಸೋಣ. ಸಂಕ್ಷಿಪ್ತವಾಗಿ ತಿಳಿಸಿದಾಗ, ಈಗ ಕೆಲವರದು ಅವತಾರ ಕಣ್ಣು ಅಂತ ಕರಿತೀವಿ. ಈ ಅವತಾರ ಕಣ್ಣು ಅಂದರೆ ನಾವು ಹೇಗಿರುತ್ತೆ ಅಂದರೆ ಒಂದು ದಪ್ಪಕ್ಕಿರುತ್ತೆ. ಅದರಲ್ಲಿ ಏನಂದರೆ ದೊಡ್ಡದಾಗಿರತಕ್ಕಂಥ ಲೆನ್ಸ್ ಇರುತ್ತೆ. ಇದು ಅವತಾರ ಕಣ್ಣು ಅಂತಕ್ಕಂಥ. ಈ ಅವತಾರ ಕಣ್ಣಿನವರು ಯಾರಾದರೂ ಸುಮ್ಮನೆ ಹಿಂಗೆ ನೋಡಿದ ತಕ್ಷಣ ಮಕ್ಕಳ ಮೇಲೆ ದೃಷ್ಟಿ ಬಿದ್ದು ಬಿಡುತ್ತೆ. ಅದೇನಾಗುತ್ತೆ, ಪಾಪ ಅವ್ರ ತಪ್ಪು ಅಂತಲ್ಲ, ಅವರಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಆ ಶಕ್ತಿ ಅವರ ಪಾರ್ಮಾಗಿರುತ್ತೆ. ಈ ಕೆಲವರು ಗೊತ್ತೇ ಇರಲ್ಲ ಪಾಪ, ಅವರು ವ್ಯಕ್ತಿಗತವಾಗಿ ತುಂಬ ಸಾತ್ವಿಕವಾಗಿರ್ತಾರೆ, ತುಂಬ ಒಳ್ಳೆತನ ಇರ್ತಾರೆ, ಎಲ್ಲರಿಗೂ ಸಹಾಯ ಮಾಡುವ ಬುದ್ಧಿ ಇರುತ್ತೆ. ಬಟ್ ಅಂಥವ್ರ ಕಣ್ಣು, ಈ ಅವತಾರ ಕಣ್ಣು ಅಂತ ನಾವೇನು ಕರಿತೀವೋ, ಆ ಕಣ್ಣಿನ ದೃಷ್ಟಿ ತಕ್ಷಣ ತಟ್ಟುತ್ತೆ. ಅದು ನಾವು ಕೂಡ ಅನುಭವದಲ್ಲೂ ಕೂಡ ಕಂಡಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಬಂದಾಗ ಚಿಕ್ಕ ಮಕ್ಕಳಾದರೆ ಮುಖ್ಯವಾಗಿ ಏನು ಮಾಡಬೇಕು, ಕೆಂಪು ನೀರನ್ನು ತೆಗೆದು ಇಳಿ ತೆಗೆದು ಹಾಕಬೇಕು. ಕೆಂಪು ನೀರು ಬಂದ ತಕ್ಷಣ, ದೊಡ್ಡವರಾದರೆ ಉಪ್ಪು ಇಳಿ ತೆಗೆದು ಹಾಕ್ಕೊಳ್ಬೇಕು. ಸಹಜವಾಗಿ ಎಲ್ಲೇ ಫಂಕ್ಷನ್ಗೆ ಹೋಗಿ ಬನ್ನಿ, ಮನೆಗೆ ಬಂದ ತಕ್ಷಣ ಬಟ್ಟೆ ಬಿಚ್ಚಿಬಿಟ್ಟು ಮಾಡಬಾರ್ದು. ಯಾಕೆಂದರೆ ಆ ಬಟ್ಟೆ ಮೇಲೆ ದೃಷ್ಟಿ ಆಗಿರುತ್ತೆ. ನೀವು ತೆಗೆದು ಮತ್ತೆ ಬೀರುವಲ್ಲಿ ಇಟ್ಟರೆ ಅಂತ ಇಟ್ಕೊಳ್ಳಿ, ಮತ್ತೆ ಅದು ಹಾಗೇ ಇರುತ್ತೆ. ಮತ್ತೆ ಕಟ್ಕೊಂಡಾಗ ಮತ್ತೆ ಅದರ ಪ್ರಭಾವ ಅದರ ಮೇಲೆ ಹಾಗೇ ಇರುತ್ತೆ. ಹಾಗಾಗಿ ಈಗ ರೇಷ್ಮೆ ಸೀರೆಗಳೆಲ್ಲ ನಾವು ಡ್ರೈ ಕ್ಲೀನ್ ಕೊಟ್ಟು, ಯಾಕಂದರೆ ಅದನ್ನೆಲ್ಲ ಶುಭ್ರ ಮಾಡತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಬಟ್ಟೆ ಸಮೇತವಾಗಿ ಬಂದಂಥವರು ಬಂದಂಥ ಕೂಡಲೇ ಏನು ಬಟ್ಟೆ ಹಾಕ್ಕೊಂಡಿರ್ತಾರೋ ಆ ಒಡವೆ ಬಟ್ಟೆ ಸಮೇತವಾಗಿ ಇಳಿ ತೆಗಿಬೇಕು. ಇಳಿ ತೆಗೆದ್ಬಿಟ್ಟು ಬೇಕಾದ್ರೆ ಇಟ್ಟು ಆಮೇಲೆ ಬಟ್ಟೆ ಬಿಚ್ಚಿಟ್ಟು ಆಮೇಲೆ ಅದ್ರ ಮೇಲೆ ಕೂತ್ಕೊಂಡು ಮಂತ್ರ ಎಲ್ಲ ಆಮೇಲೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದರೆ ಮಕ್ಕಳಿಗೆ ಮಾತ್ರ ಬಂದ ತಕ್ಷಣ ಇಳಿ ತೆಗೆದು ಹೊರಗಡೆ ನೀರು ಹಾಕೋದ್ರಿಂದ, ಕೆಸರು ನೀರು ಅಂತ ನಾವೇನು ಕರಿತೀವೋ, ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಪೊರಕೆಯಿಂದ ಸಹ ದೃಷ್ಟಿಯ ಅದು ನಿವಾರಣೆ ಆಗುತ್ತೆ ಅಂತಾರೆ. ಕರೆಕ್ಟು. ಯಾಕೆಂದರೆ ತಂತ್ರದಲ್ಲಿ ಅದೇ ತುಂಬ ತಂತ್ರ ಅಂದರೆ ಇನ್ಸ್ಟೆಂಟ್ ಫಲ ಕೊಡ್ತಕ್ಕಂಥದ್ದು ಅಂತ. ಶಾಸ್ತ್ರ ಬೇರೆ, ಶಾಸ್ತ್ರಕ್ಕೆ ಕ್ರಮ ಇದೆ, ತಂತ್ರಕ್ಕೆ ಕ್ರಮ ಬೇರೆ ಇದೆ. ತಂತ್ರ ಅಂದರೆ ಮಂತ್ರಯುಕ್ತವಾಗಿ ಬರ್ತಕ್ಕಂಥದ್ದೇ ತಂತ್ರ. ಶಾಸ್ತ್ರ ಅಂದರೆ ಮಂತ್ರಯುಕ್ತವಾಗಿ ಬರ್ತಕ್ಕಂಥದ್ದು ಶಾಸ್ತ್ರ. ಶಾಸ್ತ್ರ ಅಂತ ನಿಯಮ, ಒಂದು ಮ್ಯಾಂಡೇಟ್ರಿ ಅಂತ ನಾವು ಏನು ಕರಿತೀವಿ. ಈ ತಂತ್ರ ಹಂಗಲ್ಲ. ಈ ತಂತ್ರ ಈಗ ಉಪ್ಪು ಇಳಿ ತೆಗೆದು ಹಾಕಿದ ತಕ್ಷಣ ಅಥವಾ ಎಂಚಿನ ಕಡ್ಡಿ ಅದನ್ನು ಇಳಿ ತೆಗೆದು ಹಾಕಿದ ತಕ್ಷಣ ಏನಾಗುತ್ತೆ, ದೃಷ್ಟಿಬಾಧೆ ನಿವೃತ್ತಿ ಆಗ್ತಕ್ಕಂಥದ್ದು ನಮ್ಮ ಅನುಭವದಲ್ಲಿ ಇದ್ದದ್ದಿದೆ. ಹಾಗಾಗಿ ಅಂಥದ್ದು ಸಹಜವಾಗಿ. ಯಾಕೆಂದರೆ ನೋಡಿ, ಎಂಚಿನ ಕಡ್ಡಿ ಯಾಕೆಂದರೆ ಅದು ಎಲ್ಲೋ ಕಾಡಲ್ಲಿ ಬೆಳೆಯುವಂಥ ಎಂಚಿನ ಕಡ್ಡಿಯನ್ನು ಇಳಿ ತೆಗೆದು ಈಗ ಸಿಟಿಗಳಲ್ಲೆಲ್ಲ ತುಂಬ ಕಷ್ಟ ದುಸ್ತರ ಆಗ್ತಾ ಇದೆ. ಆದರೂ ಕೂಡ ಹಳ್ಳಿಗಳಲ್ಲಿ ಈಗಲೂ ಕೂಡ ಅದರದ್ದು ಒಂದು ಪ್ರಭಾವ ಇರತಕ್ಕಂಥದ್ದಿದೆ. ಪ್ರಧಾನವಾಗಿ ಉಪ್ಪು, ಕಾಳುಮೆಣಸು ಮತ್ತು ಬಿಳಿ ಸಾಸಿವೆ. ಮನೆಯಲ್ಲಿ ಬಿಳಿ ಸಾಸಿವೆ ಪ್ರತಿಯೊಬ್ಬರ ಮನೆಯಲ್ಲಿ ಇಡಿ. ಯಾಕಂದರೆ ಪ್ರತಿ ಅಮಾವಾಸ್ಯೆ ದಿವಸ ಮನೆಯಲ್ಲೆಲ್ಲ ಹಾಕೋದ್ರಿಂದ ಕೂಡ ಯಾಕಂದರೆ ಅದಕ್ಕೆ ವಿಷಯುಕ್ತವಾಗಿರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಆ ಒಂದು ಬಿಳಿ ಸಾಸಿವೆಗೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಬಿಳಿ ಸಾಸಿವೆನ ಪ್ರತಿಯೊಬ್ಬರ ಮನೆಗೊಬ್ಬ ಮಾಂತ್ರಿಕ ಹೇಗೆ ಅವನು ಪ್ರಭಾವವನ್ನು ಬೀರ್ತಾನೋ, ಬಿಳಿ ಸಾಸಿವೆ ಮನೆಯಲ್ಲಿದ್ದಂಥ ಮನೆ ಖಂಡಿತ ನಕಾರಾತ್ಮಕವಾದ ಶಕ್ತಿಗಳಿಂದ ರಕ್ಷಣೆ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ದೃಷ್ಟಿದೋಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.